ದರ್ಶನ್ ಫ್ಯಾನ್ಸ್ ವರ್ಸಸ್ ಮೋಹಕ ತಾರೆ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶವನ್ನ ಕಳುಹಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಸಾವಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿದ್ದಕ್ಕೆ ದರ್ಶನ್ ಫ್ಯಾನ್ಸ್ ಅವರ ಪೋಸ್ಟ್ಗಳು ರಮ್ಯಾ ಅವರನ್ನ ಹರ್ಟ್ ಮಾಡ್ತಾ ಇದೆ. ರೇಣುಕಾ ಸ್ವಾಮಿ ಡಿ ಬಾಸ್ ಫ್ಯಾನ್ಸ್ ನೋಡಿ, ರೇಣುಕಾ ಸ್ವಾಮಿ ಬಗ್ಗೆ ಮೊನ್ನೆ ನಡೆದಂತಹ ದರ್ಶನ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತಲ್ಲ, ಬೇಲ್ ಅರ್ಜಿಯ ವಿಚಾರಣೆ. ಅವತ್ತು ಸುಪ್ರೀಂ ಕೋರ್ಟ್ ಏನ್ ಚಾಟಿ ಬೀಸ್ತಲ್ಲ ಹೈಕೋರ್ಟ್ನ ನಿಲುವಿನ ಬಗ್ಗೆ, ಅದಾದ ನಂತರ ನ್ಯಾಯ ಸಿಗ್ಲಿ ಅಂತ ಹೇಳಿ ರಮ್ಯಾ ಒಂದು ಪೋಸ್ಟ್ ಮಾಡಿದ್ರು. ಈಗ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಲೆಫ್ಟ್ ಟು ರೈಟ್ ತಗೊಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಕೆಂಡಾಮಂಡಲವಾಗಿದ್ದಾರೆ. ಎಂದು ಸೈಬರ್ ಕ್ರೈಮ್ಗೆ ನಾನು ದೂರು ಕೊಡ್ತೀನಿ. ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ದೂರು ಕೊಡ್ತಾರಾ? ಸೈಬರ್ ಕ್ರೈಮ್ಗೆ ದೂರು ಕೊಡ್ತಾರಾ ರಮ್ಯಾ? ನಿನ್ನೆ ರಮ್ಯಾ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಈ ವಿಚಾರದ ಬಗ್ಗೆ ಹೇಳಿದ್ರು. ಅವರಿಗೆ ಯಾವ ರೀತಿ ದರ್ಶನ್ ಫ್ಯಾನ್ಸ್ ಹ್ಯಾರಾಸ್ ಮಾಡ್ತಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಮಾತುಗಳಿಂದ ಬೈತಾ ಇದ್ದಾರೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರು ಮೋಹಕ ತಾರೆ ರಮ್ಯಾ. ಒಂದ್ಸಲ ಅದನ್ನ ಕೇಳೋಣ ಬನ್ನಿ. ಐ ವಾಂಟ್ ಟು ಎಕ್ಸ್ಪೋಸ್ ದೀಸ್ ಪೀಪಲ್. ಯಾಕಂದ್ರೆ ಅವ್ರಿಗೂ ರೇಣುಕಾ ಸ್ವಾಮಿಗೂ ಏನು ವ್ಯತ್ಯಾಸ ಇಲ್ಲ. ಯಾಕೆ ಹಂಗ ಹೇಳ್ತಾ ಇದ್ದೀರಾ? ಬಿಕಾಸ್ ಆ ಮೆಸೇಜಸ್ ಗಳನ್ನೆಲ್ಲ ಓದಿ ಅದೇ ತರ. ಫಸ್ಟ್ ಆಫ್ ಆಲ್ ರೇಣುಕಾ ಸ್ವಾಮಿ ವಾಸ್ ದರ್ಶನ್ ಫ್ಯಾನ್ ಫಸ್ಟ್ ಅಲ್ವಾ? ಇದೇ ಸೇಮ್ ಮೈಂಡ್ ಸೆಟ್ ಎಲ್ಲಾರ್ದು. ಆತರ ಅವ್ರು ಮೆಸೇಜ್ ಮಾಡಿದಕ್ಕೆ ಅವ್ರಿಗೆ ಮರ್ಡರ್ ಮಾಡಿದ್ರು. ಹಾಗಂತ ನಾವ್ ಎಲ್ರು ಮರ್ಡರ್ ಮಾಡಕ್ಕಾಗತ್ತಾ? ಕಾನೂನ ನಮ್ ಕೈ ತೊಳಕಾಗತ್ತಾ? ವಿ ಕಾಂಟ್ ಡೂ ದಟ್, ರೈಟ್? ಸೊ ಐ ಹ್ಯಾವ್ ಟು ಎಕ್ಸ್ಪೋಸ್ ದೆಮ್. ಇವ್ರಿಗೆ ಸೌಜನ್ಯದಲ್ಲಿ ನ್ಯಾಯ ಬೇಕಂತೆ. ಎಂತ ಜೋಕು! ಇವ್ರ ಹೆಣ್ಮಕ್ಳಿಗೆನೆ ಈ ತರ ಮೆಸೇಜ್ ಗಳು ಕಳಿಸ್ತಾರೆ ಅಂದ್ರೆ ಅವ್ರ ಏನ್ ಹೆಣ್ಮಕ್ಳಿಗೋಸ್ಕರ ನ್ಯಾಯ ಕೇಳೋರು? ಅಂಡ್ ಫಸ್ಟ್ ಆಫ್ ಆಲ್ ನಾವ್ ಸುಮ್ನಿದ್ರೆ ಲಕ್ಷ್ಮಿ ಅವರೇ, ವಾಟ್ ಮೆಸೇಜ್ ಆರ್ ವಿ ಗಿವಿಂಗ್ ಟು ದ ಗರ್ಲ್ಸ್? ನಾವ್ ಸಮಾಜದಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದೀವಿ? ಇಂಥವ್ರಿಂದಾನೇ ನಮ್ ಸಮಾಜ ಹಾಳಾಗ್ತಾ ಇರೋದು. ಓಕೆ, ಸೊ ರಮ್ಯಾ ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ರೇಪು, ಮರ್ಡರು, ಹ್ಯಾರಾಸ್ಮೆಂಟ್ ಆಗ್ತಾ ಇರೋದು. ನಮ್ಗೆ ಈ ತರ ಮೆಸೇಜ್ ಕಳಿಸ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ನೀವು. ಓಕೆ ಓಕೆ ರಮ್ಯಾ ಅವರು ಈ ಮಾತನ್ನ ಹೇಳುವಾಗ, ರಮ್ಯಾ ಅವರೇ, ಐ ಆನೆಸ್ಟ್ಲಿ ಅಂಡರ್ಸ್ಟ್ಯಾಂಡ್ ಯಾವ ರಿಸ್ಕ್ ತಗೊಂಡು ಎಷ್ಟು ಧೈರ್ಯದಿಂದ ನೀವು ಮಾತನ್ನ ಹೇಳ್ತಾ ಇದ್ದೀರಾ ಅಂತ. ಇಟ್ಸ್ ನಾಟ್ ಈಸಿ ಟು ಎಕ್ಸ್ಪ್ರೆಸ್ ಸಚ್ ಫೀಲಿಂಗ್ಸ್. ನಿಮ್ಮ ಭಾವನೆ ನನಗೆ ಅರ್ಥ ಆಗತ್ತೆ ಖಂಡಿತವಾಗ್ಲು. ಇದು ಹೇಳ್ಬೇಕಾಗಿರೋದು ಯಾರಾದ್ರೂ ಒಬ್ರು ಹೇಳ್ಬೇಕಾಗಿತ್ತು, ದಯವಿಟ್ಟು ನೀವು ಹೇಳಿದೀರಾ ಅಷ್ಟೇ. ಇದರಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಬೇಕಿದ್ದು ಈ ರೇಣುಕಾ ಸ್ವಾಮಿ ಆಗಿರ್ಲಿ ಅಥವಾ ದರ್ಶನ್ ಫ್ಯಾನ್ಸ್ ಆಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಹೆಣ್ಮಕ್ಳ ವಿರುದ್ಧ ಎಷ್ಟು ಕೆಟ್ಟದಾಗಿ ಮಾತಾಡ್ತಿರಲ್ಲ ಅದು ತಪ್ಪು ಅಂತ. ಆಮ್ ಐ ರೈಟ್? ಅಫ್ಕೋರ್ಸ್. ಆಮೇಲೆ ಲಕ್ಷ್ಮಿ ಅವರೇ, ನನ್ ಬಗ್ಗೆ ಮಾತ್ರ ಅಲ್ಲ, ಸುದೀಪ್ ಯಶ್ನು ಬಿಡಿ, ಅವ್ರ ಹೆಂಡತಿ ಮಕ್ಳನ್ನು ಬಿಟ್ಟಿಲ್ಲ ಇವ್ರೆ. ಅವ್ರ ಚಿಕ್ಕ ಮಕ್ಳ ಬಗ್ಗೆನೂ ಅಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ. 2 years ಬ್ಯಾಕ್ ಐ ಹ್ಯಾವ್ ಪೋಸ್ಟೆಡ್ ಅಬೌಟ್ ದಿಸ್. ಐ ಅಂಡರ್ಸ್ಟ್ಯಾಂಡ್ ಫ್ಯಾನ್ ವಾರ್ಸ್. ನೀವ್ ಏನೇನಿದ್ರು ನೀವ್ ಹೀರೋಗಳು ನೀವ್ ಇಟ್ಕೊಳ್ಳಿ, ಫ್ಯಾಮಿಲಿ ಏನಕ್ಕೆ ತರಿಸ್ತೀರಾ ನೀವು ಮಧ್ಯದಲ್ಲಿ? ಆ ಮಕ್ಕಳನ್ನು ಬಿಟ್ಟಿಲ್ಲ. ಆ ಮಕ್ಕಳ ಬಗ್ಗೆ ಅಷ್ಟು ಕೆಟ್ಟ ಅಂದ್ರೆ ನಾವ್ ಎಂಥ ಸಮಾಜದಲ್ಲಿ ಇದೀವಿ ಅಂತ ನೀವ್ ಯೋಚನೆ ಮಾಡಿ. ಆಸ್ ಅ ವುಮೆನ್, ಒಂದ್ ಹೆಣ್ಣಾಗಿ ನಾನ್ ಬೇರೆ ಹೆಣ್ಮಕ್ಳಿಗೋಸ್ಕರ ನಾನ್ ಮಾತಾಡದೆ ಹೋದ್ರೆ ವಾಟ್ ಇಸ್ ಮೈ ಪರ್ಪಸ್? ನಾವ್ ಇರ್ತೀವಿ ಇವತ್ತು, ನಾಳೆ ನಾವ್ ಇರಲ್ಲ. ಬಟ್ ಇಮ್ಯಾಜಿನ್ ದ ಫ್ಯೂಚರ್ ಆಫ್ ವಿಮೆನ್ ಇನ್ ದಿಸ್ ಕಂಟ್ರಿ. ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಮಾತ್ರ ನೀವು ಈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ? ಬಟ್ ಅವ್ರಿಗೆ ತಾನೇ ಮೆಸೇಜ್ ಮಾಡ್ತಿರೋದು. ಇನ್ಯಾರು ನಮ್ಗೆ ಆತರ ಮೆಸೇಜ್ಗಳು ಮಾಡ್ತಾ ಇಲ್ವಲ್ಲ. ನಿಮಗೂ ಮೆಸೇಜ್ ಮಾಡಿರೋದು ಯಾರು? ನಿಮಗೂ ರಮ್ಯಾ ಅವರೇ, ಯಾರು? ಈ ದರ್ಶನ್ ಅಭಿಮಾನಿಗಳು ಯಾರಿಗೆ ಆ ರೀತಿ ಎಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ನನಗ್ ಮೆಸೇಜ್ ಮಾಡಿದ್ದಾರೆ, ಅದನ್ನ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹಾಕಿದೀನಿ. ನಾನು ಹೇಳ್ತಾ ಇರೋದು ನನಗ್ ಮಾತ್ರ ಕಳ್ಸಿಲ್ಲ, ಬೇರೆ ಎಲ್ರಿಗೂ ಕಳ್ಸಿದ್ದಾರೆ. ಈ ಮೆಸೇಜ್ಗಳು ನನಗ್ ಕಳ್ಸಿರೋದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮೊನ್ನೆ. ಅದ್ರ ಬಗ್ಗೆ ನಾನು ಹೇಳಿದೆ, ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನ್ಯಾಯ ಸಿಗತ್ತೆ ಅಂತ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟ್ ನೋಡಿ ಇವ್ರೆಲ್ರು ನನಗೆ ಬೊಂಬಾರ್ಡ್ ಮಾಡಿದ್ರು, ಮೆಸೇಜಸ್, ಕಾಮೆಂಟ್ಸ್. ಅದೇ ಸೇಮ್ ಟು ಸೇಮ್ ಎಲ್ಲಾರ್ಗು ಏನ್ ಕಳಿಸ್ತಾರೆ ಅದೇನೆ. ಅಂದ್ರೆ ಯಾರು ದರ್ಶನ್ ವಿರುದ್ಧ ಅಥವಾ ಯಾವುದೇ ಪ್ರಕರಣದಲ್ಲಿ ಒಂದೇ ಒಂದ್ ಮಾತು ಆಡಂಗೆ ಇಲ್ಲ. ಆಡ್ಬಿಟ್ರೆ ಇವರು ಬಾಯಿ ಬಂದಂಗೆ ಅವ್ರನ್ನ ತೇಜೋವಧೆ ಮಾಡೋದು, ಕೆಟ್ಟ ಪೋಸ್ಟ್. ಅದಕ್ಕೆಲ್ಲ ನಾವ್ ಹೆದರ್ಕೊಂಡಿರಕ್ಕಾಗತ್ತಾ ಲಕ್ಷ್ಮಿ ಅವರೇ? ಓಕೆ, ಸೊ ನೀವು ಅದಕ್ಕೆ ಓಪನ್ ಆಗಿ ಹೇಳ್ತಾ ಇದ್ರೆ ಇವ್ರು ಮಾಡ್ತಾ ಇರೋದು ತಪ್ಪು ಅಂತ.
ಆಫ್ ಕೋರ್ಸ್. ಓಕೆ, ಇದು ಒಂದ್ ರೀತಿನಲ್ಲಿ ಫ್ಯಾನ್ ವಾರ್, ಸ್ಟಾರ್ ವಾರ್ ಅನ್ನೋ ತರ ಬಿಂಬಿತ ಆಗ್ತಾ ಇದೆ. ರಮ್ಯಾ ಅವರು ದರ್ಶನ್ ಅವ್ರ ವಿಚಾರವಾಗಿ ಈ ರೀತಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ತರ ವ್ಯಕ್ತ ಆಗ್ತಾ ಇದೆ. ಏನ್ ಹೇಳೋಕ್ ಬಯಸ್ತೀರಾ? ದಿಸ್ ಇಸ್ ಗಾಟ್ ಟು ಡೂ ವಿತ್ ದ ರೇಣುಕಾ ಸ್ವಾಮಿ ಕೇಸ್. ಅದ್ರ ಬಗ್ಗೆ ನಾವು ಯಾರು ಮಾತಾಡಂಗಿಲ್ವಂತೆ. ಸೌಜನ್ಯ ಬಗ್ಗೆ ನಾವು ಮಾತಾಡ್ಬೇಕಂತೆ. ಸೌಜನ್ಯ ಬಗ್ಗೆ ನಾವು ಮಾತಾಡ್ತೀವಿ, ಧರ್ಮಸ್ಥಳ ಬಗ್ಗೆ ನಾನು ಮಾತಾಡಿದ್ದೀನಿ. ಬಟ್ ಇವರೆಲ್ಲ ಹೆಣ್ಮಕ್ಳಿಗೆ ಗೌರವ ಕೊಡದೇವ್ರವ್ರು, ಇವ್ರು ಏನು ನ್ಯಾಯ ಕೇಳ್ತಾರೆ ಸೌಜನ್ಯ ಅವ್ರ ಬಗ್ಗೆ, ಬೇರೆ ಹೆಣ್ಮಕ್ಳ ಬಗ್ಗೆ? ಅಂದ್ರೆ ಈಗ ರೇಣುಕಾ ಸ್ವಾಮಿ ಮಾಡಿದ್ದು ತಪ್ಪು ಅನ್ನೋದನ್ನ ನೇರವಾಗಿ ಹೇಳಕ್ ಬಯಸ್ತೀರಾ ನೀವು? ಅವ್ರು ಮಾಡಿದ ತಪ್ಪು, ಇವ್ರು ಮಾಡ್ತಾ ಇರೋದು ತಪ್ಪಲ್ವಾ? ಅವ್ರಿಗೂ ಇವ್ರಿಗೂ ಏನ್ ವ್ಯತ್ಯಾಸ ಇದೆ ಲಕ್ಷ್ಮಿ ಅವರೇ? ಆ ಮೆಸೇಜ್ ಗಳೆಲ್ಲ ಓದಿ ನೀವು. ನನ್ಗೆ ಫೋಟೋಸ್, ವಿಡಿಯೋ ಕಾಲ್ಸ್ ಎಲ್ಲ ಮಾಡ್ತಾ ಇದಾರೆ. ಓಕೆ 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 ಆ ತರ ಹಕ್ಕು ಯಾರಿಗೂ ಇಲ್ಲ. ಯಾರು ದೇವ್ರಲ್ಲ ಇಲ್ಲಿ. ದೇವ್ರಕ್ಕಿಂತ ದೇ ಆಲ್ ಹ್ಯೂಮನ್ ಬೀಯಿಂಗ್ಸ್. ಒಂದು ಮ್ಯಾನರ್ಸ್, ಒಂದು ರೆಸ್ಪೆಕ್ಟ್, ಒಂದು ಬೇಸಿಕ್ ಕರ್ಟಸಿ ಇರಬಾರ್ದ ನಮ್ಮ ಸಮಾಜದಲ್ಲಿ? ವೆರಿ ಟ್ರೂ, ವೆರಿ ಟ್ರೂ. Okay. And who was the target, Lakshmi avare? Ella henmaklu. That is my biggest concern here. Okay. ದರ್ಶನ್ ವಿರುದ್ಧ ಮಾತನಾಡೋ ಯಾವುದೇ ಹೆಣ್ಮಕ್ಳು ಅವರು ಒಂದ್ ವೇಳೆ ಪಬ್ಲಿಕ್ ಪರ್ಸನ್ ಆಗಿದ್ರೆ, ಪಬ್ಲಿಕ್ ಫಿಗರ್ ಆಗಿದ್ರೆ, ಅಂತವ್ರಿಗಂತೂ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ, ಬೈತಾರೆ. ಇದು ನಿಮಗೂ ಕೂಡ ಅನುಭವಕ್ಕೆ ಬಂತು ಅಂತ. Am I right, Rami ಅವರೇ? Yes, 100%. ಓಕೆ. ಸೊ ಇದನ್ನ ನೇರವಾಗಿ ನಮ್ಗೆಲ್ಲ ಪ್ರಶ್ನೆ ಬರುತ್ತೆ ರಮ್ಯ ಅವರೇ, ನಿಮ್ಗೆ ಬಂದಂಗೆ ನಮಗೂ ಪ್ರಶ್ನೆ ಬರುತ್ತೆ. ಈ ನಾಯಕರೆಲ್ಲ ಒಂದು ಮಾತು ಹೇಳ್ಬೋದಲ್ವಾ ಅವರ ಅಭಿಮಾನಿಗೆ? ಅಪ್ಪ ಹಿಂಗೆಲ್ಲ ಮಾಡ್ಬೇಡ್ರಪ್ಪ, ಸರಿಯಲ್ಲ, ಹೆಣ್ಮಕ್ಳನ್ನ ಗೌರವಿಸಿ, ಈ ತರ ಎಲ್ಲ ಮಾಡ್ಬೇಡ ಹೇಳ್ಬೋದು. ನೀವ್ ಅವ್ರ ಪ್ರಶ್ನೆ ಕೇಳ್ಬೇಕು, ಯಾಕೆ ನೀವೇನು ಹೇಳ್ತಾ ಇಲ್ಲ ಅಂತ. ಬಟ್ ಐ ಥಿಂಕ್ ಅವ್ರನ್ನ ಇವ್ರು ಎಂಕರೇಜ್ ಮಾಡ್ತಾರೆ, ಈ ತರನೇ ಮಾಡಿ ಹೆದರ್ಸ್ಬೇಕು, ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರು ಸುಮ್ನಾಗ್ಬಿಡ್ತಾರಂತ. ಎಷ್ಟು ಜನ ಸುಮ್ನಾಗಿ ಕೂತಿದಾರಲ್ವಾ, ಸುಮ್ನಾಗ್ಬಿಟ್ಟಿದ್ದಾರೆ, ಯಾರು ಏನು ಹೇಳ್ತಾ ಇಲ್ಲ. ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಬಟ್ ಅವರು ಧೈರ್ಯವಾಗಿ ಓಪನ್ ಆಗಿ ಹೇಳಕ್ ಇಷ್ಟಪಡ್ತಾರೆ, ಯಾಕಂದ್ರೆ ಅವ್ರು ಹೆದರ್ಕೋತಾರೆ. ಅವ್ರೇನ್ ಅನ್ಕೊಂಡಿದ್ದಾರೆ, ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ರೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹೆದರ್ಕೋತಾರಲ್ವಾ, ಯಾಕಂದ್ರೆ ಒಂದ್ ಫ್ಯಾಮಿಲಿ ಇರುತ್ತೆ, ಒಂದ್ ಸಮಾಜದಲ್ಲಿ ಒಂದು ಏನೋ ಒಂದು ರೆಸ್ಪೆಕ್ಟ್ ಇರುತ್ತೆ, ಅದೆಲ್ಲ ಹೋಗುತ್ತೆ ಅನ್ಬಿಟ್ಟು ಇವ್ರು ಯಾರು ಏನು ಹೇಳಲ್ಲ. ಬಿಕಾಸ್ ದೇ ಲೈಕ್ ಟು ಅದೇ ಸೇಮ್ ಟು ಸೇಮ್ ಅದು ಇದು ಆಲ್ ದೋಸ್ ಥಿಂಗ್ಸ್ ಡೋಂಟ್ ಎಫೆಕ್ಟ್ ಮೀ ಅಟ್ ಆಲ್. ನಾನು ಲೈಫ್ ಅಲ್ಲಿ ಏನೇನೋ ನೋಡ್ಬಿಟ್ಟಿದೀನಿ, ನನ್ಗೆ ತುಂಬಾ ಜನ ಟ್ರೋಲು ಮಾಡಿದ್ದಾರೆ. ಐ ಡೋಂಟ್ ಕೇರ್ ಫಾರ್ ದೀಸ್ ಥಿಂಗ್ಸ್. ಅದರಿಂದ ನನ್ನ ಕ್ಯಾರೆಕ್ಟರ್ ಏನು ಅಸಾಸಿನೇಟ್ ಆಗಲ್ಲ, ನಾನೇನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ಹಾಗಂತ ನಾನು ಧೈರ್ಯವಾಗಿಂದ ನಾನು ಅದನ್ನ ಎಕ್ಸ್ಪೋಸ್ ಮಾಡ್ಬೋದು. ಬಟ್ ಎಲ್ಲ ಹೆಣ್ಮಕ್ಳು ಆತರ ಇಲ್ವಲ್ಲ. ಕರೆಕ್ಟ್ ಕರೆಕ್ಟ್. ಇದು ಬಹಳ ಜನಕ್ಕೆ ಅವ್ರು ಹಿಂಗೆ ಕೇಸ್ ಹಾಕ್ತಾರೆ, ಅವ್ರು ಹಿಂಗೆ ಫೈಲ್ ಮಾಡ್ತಾರೆ. ಹೌ ಕ್ಯಾನ್ ದೇ ಜಸ್ಟ್ ನಾರ್ಮಲ್ ಪೀಪಲ್. ಓಕೆ. ಎಷ್ಟೋ ಜನ ನಮ್ಮ ಇಂಡಸ್ಟ್ರಿ ಸೆಲೆಬ್ರಿಟೀಸ್ ಅವರೇ ಹೆದರ್ಕೋತಾರಂದ್ರೆ ಕೇಸ್ಗಳು ಹಾಕಕ್ಕೆ, ಪೊಲೀಸ್ ಕಂಪ್ಲೇಂಟ್ ಮಾಡಕ್ಕೆ. ಜಸ್ಟ್ ಇಮ್ಯಾಜಿನ್ ವಾಟ್ ಇಸ್ ದ ಥಿಂಗ್ ಆಫ್ ನಾರ್ಮಲ್ ಪೀಪಲ್. ನಿಜ, ನೀವು ಹೇಳೋದು ಖಂಡಿತವಾಗ್ಲೂ ನನಗೆ ಅರ್ಥ ಆಗುತ್ತೆ. ಕಾನೂನು ಸಮರಗೆ ಏನಾದ್ರು ಮಾಡ್ತೀರಾ ನೀವು? ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಡ್ತೀರಾ? ಲಾಸ್ಟ್ ಟೈಮ್ ಕೂಡ ಈ ತರ ಯಾರು ಮೆಸೇಜ್ ಮಾಡಿದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ. ಆ ಹುಡುಗನು ಸಿಕ್ತಾ, ಆಯ್ತಾ, ಅವ್ನಿಗಿನ್ನು ಚಿಕ್ಕ ವಯಸ್ಸು ಲಕ್ಷ್ಮಿ ಅವರೇ. ನಾನು ಸರಿ ಅವ್ನಿಗೆ ಪೊಲೀಸ್ ಅವ್ರಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಬಿಟ್ಬಿಡಿ ಅಂತ ಹೇಳಿದೆ. ಯಾಕಂದ್ರೆ ಅವರು ದೇ ಸ್ಟಿಲ್ ಯಂಗ್, ಅವ್ರಿಗೊಂದು ಫ್ಯೂಚರ್ ಇದೆ, ಅವ್ರಿಗೊಂದು ಜೀವನ ಇದೆ. ಲೆಟ್ ದೆಮ್ ಲಿವ್. ಅಟ್ ಲೀಸ್ಟ್ ಏನೋ ಒಂದು ಕಲ್ತ್ಬಿಟ್ಟು ಏನಾದ್ರು ಒಳ್ಳೇದ್ ಮಾಡ್ಲಿ ಇನ್ ಮುಂದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಟ್ಟೆ. ಬಟ್ ನಾವ್ ಐ ಫೈಲ್ ಅ ಕಂಪ್ಲೇಂಟ್. ಬಟ್ ದೇ ಆರ್ ಲೈಕ್ ಕಾಕ್ರೋಚಸ್. ರೈಟ್. ನೀವು ಎಷ್ಟೇ ಇದು ಮಾಡಿದ್ರೆ ಅವ್ರು ಬರ್ತಾನೆ ಇರ್ತಾರೆ ಅಂತ. ಬಟ್ ವೆರಿ ಬ್ಯಾಡ್ ಟ್ರೆಂಡ್. ಧನ್ಯವಾದಗಳು ರಮ್ಯಾ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ. ದರ್ಶನ್ ಅವರ ವಿರುದ್ಧ ಯಾರು ಮಾತಾಡಂಗೆ ಇಲ್ಲ. ದರ್ಶನ್ ಏನ್ ಮಾಡಿದ್ರು ಕೂಡ ಅದನ್ನು ಒಪ್ಕೊಳ್ಬೇಕು. ಹಂಗೇನಾದ್ರೂ ಮಾತಾಡಿದ್ರೆ ಅವ್ರ ಅಭಿಮಾನಿಗಳು ನಮ್ಮ ಮೇಲೆ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಬಂದು ತೇಜೋವಧೆ ಮಾಡೋದು, ಇದನ್ನ ಮಾಡ್ತಾರೆ. ಇದನ್ನ ನಾವು ಸಹಿಸಲ್ಲ. ನಾನು ಕಂಪ್ಲೇಂಟ್ ಮಾಡ್ತೀನಿ. ಯಾರನ್ನ ಹೀರೋಗಳಂತ ಹೇಳ್ತಾರೋ ಆ ಹೀರೋಗಳು ಅಭಿಮಾನಿಗಳು ಮಾಡುವಂತ ಇಂಥ ಕೆಲಸವನ್ನ ಎಂಟರ್ಟೈನ್ ಮಾಡಬಾರ್ದು. ಅವ್ರು ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ರಮ್ಯಾ ಅವರ ಮಾತಾಗಿತ್ತು. ಸದ್ಯ ನಾನು ಕಂಪ್ಲೇಂಟ್ ಮಾಡ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಏನ್ ಗೌರವ ಇದೆ ಅನ್ನೋದನ್ನು ಕೂಡ ಇಲ್ಲಿ ರಮ್ಯಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ಮುಂದೇನು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ನಾವು ಮಾತಾಡ್ಸಿದ್ವಿ, ರಮ್ಯಾ ಅವರನ್ನು ಮಾತಾಡ್ಸಿದ್ವಿ. ಆಗ ಅವ್ರು ಹಿಂಗೆ ಹೇಳಿದ್ರು. ಸದ್ಯ ಕಂಪ್ಲೇಂಟ್ ಯಾವಾಗ ಕೊಡ್ತಾರಂತೆ ಸೈಬರ್ ಕ್ರೈಮ್ ಪೊಲೀಸರಿಗೆ? ಸದ್ಯ ಈ ಪ್ರಕರಣದಲ್ಲಿ ಅವರ ಮುಂದಿನ ನಿಲುವು ಏನಂತೆ? ಸದ್ಯಕ್ಕೆ ಈ ಹೊತ್ತಿನವರೆಗೂ ಕೂಡ ಏನೇನು ವಿವರ ಇದೆ ಅರವಿಂದ್?
ಎಸ್ ರಂಜಿತ್, ಖಂಡಿತವಾಗ್ಲೂ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಾಯ್ತು ಅದಾದ ಬಳಿಕ ದರ್ಶನ್ ಜೈಲಿಗೆ ಹೋಗ್ತಾರೆ. ಆಗ್ಲೂ ಕೂಡ ರಮ್ಯಾ ಅವರು ಇದೇ ರೀತಿಯಾದಂತಹ ಪೋಸ್ಟ್ ಹಾಕಿರ್ತಾರೆ. ಅಂದ್ರೆ ದರ್ಶನ್ಗಾಗ್ಲಿ ಅಥವಾ ರೇಣುಕಾಸ್ವಾಮಿ ಕುಟುಂಬದವರಿಗಾಗ್ಲಿ ಯಾರಿಗ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂತ ಹಂತದಲ್ಲಿ ಅವರು ಸುಮಾರು ಬಾರಿ ಪೋಸ್ಟ್ ಗಳನ್ನ ಹಾಕಿರುವಂತದ್ದು. ಈಗ ಕೂಡ ಸುಪ್ರೀಂ ಕಟಕಟೆಯಲ್ಲಿ ಈ ಒಂದು ದರ್ಶನ್ ರ ಜಾಮೀನು ರದ್ದತಿ ವಿಚಾರವಾಗಿ ಅರ್ಜಿ ವಿಚಾರಣೆ ನಡೀತಾ ಇರುವಂತಹ ಹಂತದಲ್ಲಿ ರಮ್ಯಾ ಅವರು ಒಂದು ಪೋಸ್ಟ್ ಅನ್ನು ಮಾಡಿರ್ತಾರೆ. ಸುಪ್ರೀಂನ ಒಂದು ತೀರ್ಮಾನದ ಮೇಲೆ ನಮಗೆ ಆಶಾಭಾವನೆ ಇದೆ ಅನ್ನುವಂತ ಪೋಸ್ಟ್ ಮಾಡಿರ್ತಾರೆ. ಆ ಬಳಿಕ ಟ್ರೋಲ್ಗಳಾಗ್ತಾ ಇರುವಂತದ್ದು, ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ಮುಗಿಬಿದ್ದಿರುವಂತದ್ದು, ಅಶ್ಲೀಲವಾದಂತಹ ಮೆಸೇಜ್ಗಳು ಏನ್ ಮಾಡ್ತಾ ಇದ್ದಾರೆ. ಈ ಒಂದು ಮೆಸೇಜ್ಗಾಗಿ ಈಗ ರಮ್ಯಾ ಅವರು ಸೈಬರ್ ಸೆನ್ಸ್ ಸ್ಟೇಷನ್ ಅಂತ ನಾವೇನ್ ಹೇಳ್ತೀವಿ, ಸೈಬರ್ ಕ್ರೈಮ್ ಸ್ಟೇಷನ್ಗಳಿಗೆ ಹೋಗಿ ದೂರನ್ನ ಕೊಡ್ತೀವಿ ಅನ್ನುವಂತ ಹಂತದಲ್ಲಿ ಅವರು ರಿಪಬ್ಲಿಕ್ ಕನ್ನಡದ ಮುಂದೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿರುವಂತದ್ದು. ಇದರ ಜೊತೆಗೆ ಈ ಹಿಂದೆ ಕೂಡ ರಮ್ಯಾ ಅವರಿಗೆ ಟ್ರೋಲ್ ಮಾಡಿದಂತಹ ಹಂತದಲ್ಲಿ ದರ್ಶನ್ ನ ಫ್ಯಾನ್ ಅಂದ್ರೆ ಓರ್ವ ಯುವಕನ ವಿರುದ್ಧ ಕೂಡ ದೂರನ್ನ ಕೊಟ್ಟಿರ್ತಾರೆ. ಬಂಧನ ಮಾಡಿದ ಬಳಿಕ ಆತನನ್ನ ವಿಚಾರಣೆ ಮಾಡಿದಾಗ ಆತನ ವಯೋಮಿತಿ ಸುಮಾರು 24 ವರ್ಷದಾಗಿರುತ್ತೆ. ಆತ ಇನ್ನೂ ಕೂಡ ಕಾಲೇಜ್ ವಿದ್ಯಾರ್ಥಿಯಾಗಿರ್ತಾನೆ. ಹಾಗಾಗಿ ಆತನ ಭವಿಷ್ಯಕ್ಕಾಗಿ ರಮ್ಯಾ ಅವರು ಆ ಒಂದು ಕಂಪ್ಲೇಂಟ್ ಏನಿರುತ್ತೆ, ದೂರ ಏನಿರುತ್ತೆ, ಅದನ್ನ ಮತ್ತೆ ವಾಪಸ್ ತೆಗೆದುಕೊಂಡಿರ್ತಾರೆ. ಈಗ ಮತ್ತೆ ಇದೇ ರೀತಿಯಾಗಿ ಮರುಕಳಿಸ್ತಾ ಇರುವಂತಹ ಹಂತದಲ್ಲಿ ದರ್ಶನ್ ರ ಫ್ಯಾನ್ಸ್ ನ ಮನಸ್ಥಿತಿ ಏನಿದೆ ಇದು ತುಂಬಾ ಒಂದು ಹದಗೆಡ್ತಾ ಇರುವಂತದ್ದು. ಜೊತೆಗೆ ಹೆಣ್ಣು ಮಕ್ಕಳಿಗೆ ಅವರು ಗೌರವನ ಕೊಡ್ತಾ ಇಲ್ಲ, ಇವರು ಯಾವ ರೀತಿಯಾದಂತಹ ರಕ್ಷಣೆ ಕೊಡ್ತಾರೆ, ಇವರಿಂದನೇ ಈ ರೀತಿಯಾದಂತಹ ಘಟನೆಗಳಾಗ್ತಾ ಇರುವಂತದ್ದು. ರೇಣುಕಾಸ್ವಾಮಿ ಕೂಡ ದರ್ಶನ್ ಅಭಿಮಾನಿ, ಆತನು ಕೂಡ ಇದೇ ರೀತಿಯಾಗಿ ಮೆಸೇಜ್ ಅನ್ನ ಮಾಡಿದ್ದ. ಇವರು ಕೂಡ ಅದೇ ರೀತಿಯಾದಂತಹ ಮೆಸೇಜ್ ಗಳನ್ನ ಮಾಡ್ತಾ ಇರುವಂತದ್ದು ಸರಿ ಇಲ್ಲ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದರ್ಶನ್ ಕೂಡ ಇದಕ್ಕೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹಂತದಲ್ಲಿ ರಮ್ಯಾ ಅವರು ಮಾತನಾಡಿರುವಂತದ್ದು. ಸದ್ಯ ಇವತ್ತು ರಮ್ಯಾ ಅವರು ಸೆಂಟ್ ಠಾಣೆಗೆ ಹೋಗಿ ಈ ಒಂದು ಚಾಟ್ ಏನಿದೆ, ಆ ಅಶ್ಲೀಲ ಮೆಸೇಜ್ ಗಳ ಸಮೇತ ಆ ಚಾಟ್ ಗಳನ್ನ ತೋರಿಸಿ ದೂರನ್ನ ಕೊಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಎಷ್ಟೊತ್ತಿಗೆ ಹೋಗ್ತಾರೆ ಅನ್ನುವಂತ ನಿಖರವಾದ ಮಾಹಿತಿ ಇಲ್ಲ. ಆದ್ರೂ ಕೂಡ ನಾನು ಖಂಡಿತವಾಗ್ಲೂ ಯಾರ್ಯಾರು ಮೆಸೇಜ್ ಮಾಡಿದ್ದಾರೆ, ಯಾರ್ಯಾರು ವಿಡಿಯೋ ಕಾಲ್ ಮಾಡಿ ಬೆದರಿಕೆಯನ್ನು ಹಾಕಿದ್ದಾರೆ, ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ತೀನಿ ಅನ್ನುವಂತ ಮಾತನ್ನ ರಮ್ಯಾ ಅವರು ಹೇಳಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.